ವಿಜಯಪುರ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ನಡೆದ ಮಹಿಳಾ ಪ್ರಗತಿ ಪರಿಶೀಲನೆ ಸಭೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರನ್ನು ಮೈಕ್ರೋ ಫೈನಾನ್ಸ್ಗಳಿಂದ ರಕ್ಷಣೆಗೆ ಕ್ರಮ ವಹಿಸಿ ಒಂದು ತಂಡ ರಚನೆ ಮಾಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಜಿಲ್ಲಾ ಅಧಿಕಾರಿಗಳಿಗೆ ಅಧ್ಯಕ್ಷತೆಯಲ್ಲಿ ಹೇಳಿದರು. ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ಮಹಿಳಾ ಸಿಬ್ಬಂದಿಗಳಿಗೆ ನಿಗದಿಪಡಿಸಿದ ವೇತನಕ್ಕೆ ಬದಲಾಗಿ ಅರ್ಧ ಸಂಬಳ ನೀಡುತ್ತಿದ್ದಾರೆ ಎಂದು ದೂರು ಬಂದಿದ್ದು, ಇಂತಹ ದೂರುಗಳು ಇರುವ ಟೆಂಡರ್ ಪಡೆದಂತ ಏಜೆನ್ಸಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸುವಂತೆ ಆಗ್ರಹಿಸಿದರು. ಇನ್ನು ಕೆಲವು ಗ್ರಾಮಗಳಲ್ಲಿ ವಿಧಿವೆ, ಒಂಟಿ ಮಹಿಳೆಯರಿಗೆ ಪಡಿತರ ಚೀಟಿ ದೊರೆಯದ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಅಂತಹ ಮಹಿಳೆಯರಿಗೆ ಸೌಲಭ್ಯ ಕಲ್ಪಿಸಿಕೊಡುವಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಸೌಲಭ್ಯ ಇಲಾಖೆಯ ಉಪನಿರ್ದೇಶಕರಿಗೆ ಹೇಳಿದರು. ಇನ್ನು ನರೇಗಾ ಯೋಜನೆಯಡಿ ಮಹಿಳೆಯರಿಗೆ ಉದ್ಯೋಗ ದೊರೆತಿಲ್ಲ ಎಂದು ದೂರು ಬಂದಿವೆ. 50% ಮಹಿಳೆಯರಿಗೆ ನರೇಗಾ ಅಡಿ ಉದ್ಯೋಗ ನೀಡುವ ವ್ಯವಸ್ಥೆ ಆಗಬೇಕು ಮತ್ತು ವೇತನವನ್ನು ಕೂಡ ಸರಿಯಾಗಿ ನೀಡದೆ ಸತಾಯಿಸುತ್ತಿದ್ದಾರೆ ಎಂಬ ದೂರು ಇರುವುದರಿಂದ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಲ್ಲಿನ ಮಹಿಳೆಯರ ಸಮಸ್ಯೆ ನಿವಾರಿಸುವಂತೆ ಎಚ್ಚರಿಕೆ ನೀಡಿದರು. ಗ್ರಾಮಗಳಲ್ಲಿನ ಕೆಲವು ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಮಾಡುತ್ತಿರುವುದಾಗಿ ಮಹಿಳೆಯರಿಂದ ದೂರುಗಳು ಬಂದಿವೆ. ಕಿರಾಣಿ ಅಂಗಡಿಗಳಲ್ಲಿ ಸುಲಭವಾಗಿ ಸಾರಾಯಿ ದೊರೆಯುತ್ತಿರುವುದರಿಂದ ಗಂಡಂದಿರು ಕುಡಿದು ಬಂದು ಮಹಿಳೆಯರಿಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಸಾಕಷ್ಟು ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡಿರುವುದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟವಾಗದಂತೆ ಆಗಾಗ ಪರಿಶೀಲನೆ ನಡೆಸುತ್ತಿರಬೇಕು ಎಂದು ತಿಳಿಸಿದರು. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಕೇವಲ ಪ್ರಾಥಮಿಕ ಶಾಲೆಗಳಿರುವುದರಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ನಗರ ಪ್ರದೇಶಗಳಿಗೆ ತಮ್ಮ ಹೆಣ್ಣು ಮಕ್ಕಳನ್ನು ಕಳಿಸಲು ಹೆಚ್ಚಿನ ತಾಯಂದಿರು ಹಿಂದೇಟು ಹಾಕುತ್ತಿದ್ದಾರೆ. ಪ್ರೌಢ ಹಾಗೂ ಕಾಲೇಜು ಶಿಕ್ಷಣಗಳನ್ನು ಗ್ರಾಮಗಳಲ್ಲಿಯೇ ನೀಡಲು ವ್ಯವಸ್ಥೆ ಮಾಡಿದ್ದಲ್ಲಿ ಬಾಲ್ಯ ವಿವಾಹ ಕಡಿಮೆಯಾಗಿ ಬಾಲಕಿಯರಿಗೆ ಉನ್ನತ ಶಿಕ್ಷಣ ಪಡೆದುಕೊಳ್ಳಲು ಸಹಾಯವಾಗುತ್ತದೆ ಎಂದು ಹೇಳಿದರು. DC, SP, CO ಅವ್ರ ಜೊತೆ ಇತ್ತು. ಅವರು 3 ಜನ ನಿನ್ನೆ ರಾತ್ರಿ ಇಟ್ಟಿಗೆ ಕೂರಿನಲ್ಲಿ 3 ಜನಕ್ಕೆ ಹೊಡಿತಾರಲ್ಲ, ಅದು ಭಾಳ ದೊಡ್ಡ ಇಶ್ಯೂ ಆಗಿರೋದ್ರಿಂದ ಅದು ಇಲ್ಲಿ ವಿಧಾನಸೌಧದಲ್ಲಿ 3 ಜನ ವಿಚಾರಣೆ ಏನೇನು ಆಗಿದೆ ಅನ್ನೋದಕ್ಕೆ ಇವರಲ್ಲಿ ಕಂಪಲ್ಸರಿ ಇರಲೇಬೇಕಾಯಿತು. ಬಿಕಾಸ್ SC ST ಕಮಿಟಿ ಇದ್ರಿ. ಸೊ ಹಾಗಾಗಿ ಅವರ ಎಲ್ಲ ಸಬಾರ್ಡಿನೇಟ್ಸ್ ಇವತ್ತು ನನ್ನ ಜೊತೆ ಇದ್ದರು. ಬಟ್ ನನಗೆ ಫೋನ್ ಮುಖಾಂತರ ಸಹ ಹೇಳಿದ್ರು, ಯಾಕಂದರೆ ರಾತ್ರಿ ಅವರು ನನಗೆ ಭೇಟಿ ಮಾಡೋಕ್ಕಾಗಲಿಲ್ಲ, ಅವ್ರು ಹಾಗೆ ಹೋದರು ಅಂತ. ಸೊ ಎಲ್ಲವನ್ನ ನಾವೇ DC ಮತ್ತು CO ನಾವೇ ಖುದ್ದಾಗಿ ಆ ಹಳ್ಳಿಗಳಿಗೆ ಹೋಗಿ ಆ ಕೆಲಸಗಳನ್ನು ಪೂರೈಕೆ ಮಾಡಿ ನಿಮಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದರು. ನಾನು ಕೆಲವೊಂದು ಎಲ್ಲಿಂದ ನಮಗೆ ತುಂಬ ಸಮಸ್ಯೆಗಳು ನನ್ನ ಆಯೋಗಕ್ಕೆ ದೂರು ಬಂದಿತ್ತು, ಆ ಹಳ್ಳಿಗಳನ್ನು ನಾನು ಚೂಸ್ ಮಾಡಿಕೊಂಡಿದ್ದೆ. ಅಂದರೆ ಕುಡಿಯೋ ನೀರು, ಅಂದರೆ ಅಲ್ಲಿರೋ ಮಹಿಳೆಯರಿಗೆ ಕುಡಿಯೋ ನೀರು, ಆ ಊರಿಗೆ ಹೋಗೋಕ್ಕೆ ರಸ್ತೆ, ಆ ಊರಿನಲ್ಲಿ ಚರಂಡಿ, ಬಸ್ಸು, ಮತ್ತು ಇನ್ನೊಂದು ಮುಖ್ಯವಾಗಿ ಅಂಗನವಾಡಿ ಮತ್ತು ಗೌರ್ಮೆಂಟ್ ಶಾಲೆ, ಆ ಶಾಲೆಗಳಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದು ನನಗೆ ಬಾತ್ರೂಮ್ ವ್ಯವಸ್ಥೆ ಮತ್ತು ಶೌಚಾಲಯಗಳು. ಇಷ್ಟು ನಾನು ಡೊಂಕು ಗ್ರಾಮ, ಅಡವಿ ಸೋಮನಾಳ ಅಂತಂದರೆ ಇದು ನೋಡಿ, ಇಟ್ಸ್ ಜಸ್ಟ್ ಲೈಕ್ ಅ ಪೈಲಟ್ ಸರ್ವೆ. ಐ ಕಾಂಟ್ ಎಲ್ಲನೂ ನಾನು ವಿಸಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಅಡವಿ ಸೋಮನಾಳದಲ್ಲಂತೂ ರಾತ್ರಿ 12 ಗಂಟೆ ಸರಿಸುಮಾರು ರೋಡಲ್ಲೇ ಕಾಯ್ಕೊಂಡು ಅಲ್ಲಿ ಆ ಊರಿನ ಹೆಣ್ಮಕ್ಳು ನನ್ನ ಅಡ್ಡಗಟ್ಟಿ ನಮಗೆ ರಸ್ತೆ, ಕುಡಿಯೋ ನೀರು, ಅವ್ರು ಕೇಳಿದಿಷ್ಟೇ, ರಸ್ತೆ, ಕುಡಿಯೋ ನೀರು, ಅಲ್ಲಿ ಎದುರು ಮೇನ್ ರೋಡ್, ಆ ರಸ್ತೆನೇ ಎಲ್ಲ ಚರಂಡಿಮಯ, ಎಲ್ಲ ಹೊಲಸು ನೀರು, ಅದರೊಳಗಡೆ ಆ ಜನ ಬದುಕ್ತಾ ಇದ್ದಾರೆ. ಆಮೇಲೆ ಈ ಡೊಂಕುಮಡು ಗ್ರಾಮದ ಹತ್ರ ಒಂದು ಸೇತುವೆ ಇದೆ, ಅಲ್ಲಿ ಆ ಸೇತುವೆ ದುರಸ್ತಿ, ಸೇತುವೆ ಇಲ್ಲ. ಹಾಗೆ ಅವ್ರಿಗೆ ಮುದ್ದೇಬಿಹಾಳಕ್ಕೆ ಬರಬೇಕು ಅಂತಂದರೆ 25 ಕಿಲೋಮೀಟರ್ಗಳು ಬಸ್ಸಲ್ಲಿ ಹಚ್ಕೊಂಡು ಅವ್ರು ಬರಬೇಕಾಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಶಾಲೆ ಕಳಿಸೋಕ್ಕಾಗ್ತಾ ಇಲ್ಲ, ಬಿಕಾಸ್ ಬಸ್ ವ್ಯವಸ್ಥೆ ಸರಿಯಾಗಿಲ್ಲ. PDOಗಳು ಅಲ್ಲಿ ಕೇಳಿದ್ರೆ ಗ್ರಾಮ ಸಭೆಗಳು ಮಾಡ್ತಾ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಹೆಣ್ಣು ಮಕ್ಕಳಿಗೆ ಪೆನ್ಷನ್ಗಳಾಗಲಿ, ನಮಗೇನು ಮಾಸಾಶನಗಳಿದ್ದಾವಲ್ಲ ಅವು ಸಹ ಹೆಣ್ಣು ಮಕ್ಕಳಿಗೆ ತಲುಪಿಲ್ಲ. ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು, ಇಷ್ಟೊಂದೆಲ್ಲ ತಾಯಂದಿರ ಕೊರತೆ, ಅಂದರೆ ತಾಯಂದಿರಿಗೆ ಆ ಊರಿನ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಕೊರತೆ ಇದೆ. ಅದನ್ನೆಲ್ಲ ನಾನು ಇವತ್ತು ಗಮನಕ್ಕೆ ತಗೊಂಡಿದ್ದೀನಿ. ಆಮೇಲೆ ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡಿದ್ದೆ. ಏನಂದರೆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ
ಯಾವ ಥರ ಸ್ಟೇಷನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳೆಲ್ಲ ಸೆನ್ಸಿಟಿವ್ ಆಗಿರಬೇಕಾಗುತ್ತೆ. ಒಂದು ಹೆಣ್ಮಗಳು ಇವತ್ತೆಷ್ಟು ಜನ ಮಹಿಳೆಯರು ಬಂದಿದ್ದಾರೆ, ಅವರೆಲ್ಲರೂ ಅರ್ಧದಷ್ಟು ಜಾಸ್ತಿ ಎಲ್ಲ ಪೊಲೀಸ್ ಇಲಾಖೆ ದೂರುಗಳೇ ತಂದಿರೋದು. ಆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಸರಿಯಾಗಿ ಸ್ಪಂದನೆ ಮಾಡಲಾರ್ದೆ ಅವ್ರು ಇಲ್ಲಿ ತನಕ ಬಂದಿದ್ರು. ಈಗ ಅಡಿಷನಲ್ SP ಅವರಿದ್ದರು, ಅಲ್ಲಿಂದನೇ ಸುಮಾರು ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇವಾಗಲೇ ಎಲ್ಲವನ್ನ ಆ್ಯಕ್ಷನ್